ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಆಗಲೇ 1 ವರ್ಷ ಆಗ್ತಾ ಇದೆ. ಅಸಲೂ ಇಲ್ಲ, ಬಡ್ಡಿನೂ ಇಲ್ಲ. ಕಂತುಗಳಲ್ಲಾದರೂ ತಿಳಿಸ್ಬೋದಲ್ಲ ಮೇಡಮ್? ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಾಗಲೇ ಮೆನ್ಷನ್ ಮಾಡಿದ್ದೀನಿ. ನಾನು EMI ರೀತಿಲೆಲ್ಲ ಕಟ್ಟಲ್ಲ, ಒನ್ಸ್ ಫಾರ್ ಆಲ್ ಕ್ಲಿಯರ್ ಮಾಡ್ತೀನಿ. ಕೊಡ್ತೀನಿ ಅಂದಿದ್ದು ಜೂನ್ಗೆ, ಈಗಾಗಲೇ ಡಿಸೆಂಬರ್ ಆಯ್ತಲ್ಲ ಮೇಡಮ್. 6 ತಿಂಗಳಾಯ್ತು ಮೇಡಮ್. ಪ್ರಾಬಬ್ಲಿ ನಿಮಗೆ ಲಾಕ್ಡೌನ್ ಆಗಿದ್ದು ಗೊತ್ತಿಲ್ಲ ಅನ್ಸುತ್ತೆ. 4 ಮಂತ್ಸ್ ಯಾವುದೇ ಆಕ್ಟಿವಿಟೀಸ್ ಇಲ್ಲದೆ ದುಡ್ಡು ಹೇಗೆ ಜನರೇಟ್ ಆಗುತ್ತೆ? ಈಗೆಲ್ಲ ಸರಿ ಹೋಗ್ತಾ ಇದೆಯಲ್ಲ ಮೇಡಮ್, ಇವಾಗಲಾದರೂ ಕೊಡ್ಬೋದಲ್ಲ? ಐ ನೋ ಇವಾಗ ಸರಿ ಹೋಗ್ತಿದೆ, ಬಟ್ ನನ್ನ ಸಿನಿಮಾ ಇನ್ನೂ ಮಾರ್ಕೆಟಿಂಗ್ ಆಗಿಲ್ಲ. ಅದಕ್ಕೂ ನಮಗೂ ಏನು ಸಂಬಂಧ ಮೇಡಮ್? ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ ಅಷ್ಟೇ. ಬಡ್ಡಿ ಬೇಕಂದ್ರೆ ಸ್ವಲ್ಪ ಕಡಿಮೆನೇ ತಗೊಳ್ಳೋಣ. ನಮಗೆ ಲಾಕ್ಡೌನಿಂದ ಎಲ್ಲರಿಗೂ ಸಮಸ್ಯೆ ಆಗಿದೆ ಅಂತ ಅರ್ಥ ಆಗ್ತಾ ಇದೆ. ನೀವು ಹೇಳೋದು ನನಗೂ ಅರ್ಥ ಆಗ್ತಿದೆ, ಬಟ್ ವಾಟ್ ಕ್ಯಾನ್ ಐ ಡೂ? ನಮ್ಮ ಸಿನಿಮಾ ಫೆಬ್ರವರಿಲೇ ರೆಡಿ ಇತ್ತು, ಅಷ್ಟರಲ್ಲಿ ಲಾಕ್ಡೌನ್ ಆಯಿತು, ಎಲ್ಲ ನಿಂತೋಯ್ತು. ಈಗ ತುಂಬ ಸಿನಿಮಾಗಳು ಲೈನ್ ಅಪ್ ಆಗಿದೆ. ಈ ಟೈಮಲ್ಲಿ ನನ್ನ ಸಿನಿಮಾ ರಿಲೀಸ್ ಮಾಡಿದ್ರೆ ನಂಗೆ ಲಾಸ್ ಆಗುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಲಾಸ್ ಆಗೋದ್ರ ಬಗ್ಗೆ ನಿಮ್ಗೆ ಯೋಚನೆ, ನಮ್ಮ ಲಾಸ್ ಆಗೋದು ಯಾರು ನೋಡ್ತಾರೆ ಹೇಳಿ? ನಾನು ನಿಮಗೆ ದುಡ್ಡು ರಿಟರ್ನ್ ಮಾಡಬೇಕಾದ್ರೆ ವಿತ್ ಇಂಟ್ರೆಸ್ಟ್ ಕೊಡ್ತೀನಿ. ಇನ್ನೇನು ಲಾಸ್ ಎಲ್ಲಿ? ಆಗಲ್ಲ ಮೇಡಮ್, ನಮ್ಮದು ರೊಟೇಷನ್ ಬಿಸ್ನೆಸ್ಸು. ನಿಮಗೆ ಇಷ್ಟು ತಿಂಗಳಿಗೆ ಅಂತ ನಾವು ದುಡ್ಡು ಕೊಟ್ಟಿರ್ತೀವಿ, ಅದನ್ನು ನೀವು ಕೊಟ್ಟರೆ ನಾವು ಇನ್ನೊಬ್ರು ಕೊಡ್ತೀವಿ. ಆ ಥರ ರೊಟೇಷನ್ ಆಗ್ತಾ ಇರುತ್ತೆ. ಲುಕ್, ನನ್ನ ಸಿನಿಮಾ ರಿಲೀಸ್ ಆಗಿಲ್ಲ ಅಂತ ನಾನು ಕೈ ಕಟ್ಕೊಂಡು ಕೂತಿಲ್ಲ. ಸ್ಯಾಟಲೈಟ್ ರೈಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಗೊತ್ತು ಮೇಡಮ್, ನಮಗೂ ಸುದ್ದಿ ಬಂತು. ಆದರೆ ನಿಮ್ಮ ಸಿನಿಮಾನ ಚಾನಲ್ನವರು ತಗೊಳ್ತಾ ಇಲ್ವಂತೆ ಈಗ. ವಾಟ್ ನಾನ್ಸೆನ್ಸ್? ನಿಮ್ಮ ಮನೆ ಅಂದ್ರೆ ಏನು? ನೀವಿರೋ ರೂಮ್ ತಾನೇ? ಹೌದು. ಮತ್ ಅಲ್ಲಿಗೆ ಬಂದು ಪ್ರೂವ್ ಮಾಡೋದೇನಿದೆ? ಹೇಗಿದ್ರು ನಮ್ಮಿಬ್ರು ಗೊತ್ತು, ನಾವಿಬ್ರು ಒಳ್ಳೆ ಫ್ರೆಂಡ್ಸು ಅಂತ. ಬರೋ ನೆಸೆಸಿಟಿ ಇಲ್ಲ ಅಲ್ವಾ? ಅಂದ್ರೆ ನೀನು ಬರಲ್ಲ ಅಂದಂಗೆ ಆಯ್ತು. ಬರಬಾರ್ದು ಅಂತ ಏನಿಲ್ಲ ರಾಕೇಶ್, ಆದ್ರೆ ಅನ್ನೋದ್ರಲ್ಲೇನೆ ಎಲ್ಲ ಇರೋದು. ಮಾತಲ್ಲೆಲ್ಲ ಹೇಳ್ತೀಯಾ ಸ್ನೇಹ, ನಂಬಿಕೆ ಅಂತೆಲ್ಲ, ಆದ್ರೆ ಅದು ಯಾವುದು ಇಲ್ಲ ಅಂತ ಇವಾಗ ಪ್ರೂವ್ ಮಾಡ್ಬಿಟ್ಟ. ಈಗೇನು, ನಾನು ನಿನ್ ರೂಮಿಗೆ ಬಂದ್ರೆ ನಿನ್ ಮೇಲೆ ನನಗೆ ವಿಶ್ವಾಸ ಇದೆ ಅಂತ ಪ್ರೂವ್ ಆಗತ್ತಲ್ವಾ? ಹೌದು. ಸರಿ, ಆಗಿದ್ರೆ ನಡಿ ಹೋಗೋಣ. ಆರ್ ಯು ಸೀರಿಯಸ್? ಎಸ್. ಓಕೆ. ಓಹೋ, ಚೇರ್ಮನ್ರು, ಸೆಕ್ರೆಟ್ರಿ, ಕೂತ್ಕೊಳ್ಳಿ. ಏನು ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಅಂದಮೇಲೆ ಏನೋ ದೊಡ್ಡ ವಿಷಯ ಇದೆ ಅಂತ ಅರ್ಥ. ಮಹಾಬಲಣ್ಣ, ನಿಮ್ಮ ಮನೆಗೆ ಬರಬೇಕು ಅಂದರೆ ಊರಿನ ವಿಚಾರ ಅಲ್ಲದೆ ಇನ್ನೇನಿರುತ್ತೆ? ಅದನ್ನೇ ನಾನು ಹೇಳಿದ್ದು. ಏನು ಸಮಾಚಾರ? ಕರೋನಾ ಲಾಕ್ಡೌನ್ ಮುಗಿದ ಮೇಲೆ ಕೃಷಿ ಚಟುವಟಿಕೆ ಶುರು ಆಗಬೇಕಲ್ಲ. ಅದಲ್ಲದೆ ಇನ್ನಷ್ಟು ಸಮಸ್ಯೆಗಳು ಶುರು ಕೂತ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕಷ್ಟ ಆಗ್ಬೋದು. ಪಂಚಾಯತಿಯಿಂದ ಹೇಗೆ ತಯಾರಾಗಬೇಕು ಅನ್ನೋದು ಯೋಚನೆ ಮಾಡಿದ್ದೀರಾ? ಮಹಾಬಲಣ್ಣ, ಆ ವಿಷಯಗಳನ್ನು ಚರ್ಚೆ ಮಾಡೋದಿದೆ. ಪಂಚಾಯತಿ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ದೀವಿ, ನೀವು ಬರಬೇಕು. ಬರೋಣ, ಅದಕ್ಕೇನಂತೆ. ಅದಕ್ಕೋಸ್ಕರ ನೀವಿಬ್ರು ಬಂದ್ರ ಫೋನಲ್ಲಿ ಮಾತಾಡಿದ್ರೆ ಆಗ್ತಿತ್ತಲ್ವಾ? ಇಲ್ಲ, ಇನ್ನೂ ಮುಖ್ಯವಾದ ವಿಷಯ ಇದೆ. ಏನು ಚೇರ್ಮನ್ರೇ, ಇಷ್ಟೆಲ್ಲ ಪಿಟ್ಕೆ ಹಾಕ್ಬೇಕಾ? ನಿಮಗೆ ಗೊತ್ತು, ಈ ವರ್ಷ ಪಂಚಾಯತಿ ಎಲೆಕ್ಷನ್ ಇದೆ. ನಮ್ಮ ಗ್ರಾಮದಲ್ಲಿ ಎಲೆಕ್ಷನ್ ಹೆಸರಿಗಷ್ಟೇ. ಎಷ್ಟೋ ವರ್ಷದಿಂದ ನೀವೇ ಚೇರ್ಮನ್ನು, ಅವರೇ ಸೆಕ್ರೆಟ್ರಿ. ಇಲ್ಲ, ಆ ವಿಚಾರ ಮಾತಾಡೋಕ್ಕೆ ಇವತ್ತು ಬಂದಿರೋದು. ಇಲ್ಲ ಅಂದರೆ ಏನರ್ಥ ಚೇರ್ಮನ್ರೇ? ನೀವಲ್ದೆ ಇನ್ಯಾರು ಚೇರ್ಮನ್ ಆಗೋಕ್ಕೆ ಸಾಧ್ಯ? ಅದಲ್ಲದೆ ಈ ಊರಲ್ಲಿ ಆಗಬೇಕು ಮಹಾಬಲಣ್ಣ. ಎಷ್ಟು ವರ್ಷ ಅಂತ ನಾನು ಚೇರ್ಮನ್ ಪಟ್ಟದಲ್ಲಿ ಕೂತ್ಕೊಂಡಿರಲಿ? ಹೊಸ ನೀರು ಬರ್ತಿರ್ಬೇಕು, ಹಳೆ ನೀರು ಕೊಚ್ಕೊಂಡು ಹೋಗ್ತಿರ್ಬೇಕು. ಆದರೆ ಹಳೆ ತಲೆಗಳ ಅನುಭವ, ಅವ್ರ ಮಾರ್ಗದರ್ಶನ ಈಗಿನವ್ರಿಗೆ ಬೇಕಲ್ಲಪ್ಪ. ಅದಕ್ಕೆ ನಾವು ಇದ್ದೇ ಇರ್ತೀವಲ್ಲ. ಆದರೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೆ ಹೊಸ ತಲೆನೇ ಇರಬೇಕು. ನನಗೇನೋ ಹಾಗನ್ಸಲ್ಲ. ನನಗೂ ವಯಸ್ಸಾಯಿತು, ಅದು ಅಲ್ಲದೆ 4 ಸತಿಯಿಂದ ನಾನೇ ಚೇರ್ಮನ್ ಆಗಿ ಕೂತಿದ್ದೀನಿ. ನೋಡೋ ಕಣ್ಣಿಗೆ ಕೆಂಪಾಗುತ್ತೆ. ಅದೊಂದೇ ಚಾನೆಲ್ ಅಲ್ವಲ್ಲ ಸರ್, ಬೇರೆ ಚಾನೆಲ್ಲು ಇದೆ. ಯಾವ ಚಾನಲ್ಗೂ ಕೊಡಲ್ಲ ಅಂತ ಹೇಳಿದಿರಂತೆ. ನನ್ನ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು, ಆದರೂ ದುಡ್ಡು ಕೊಡಿ ಅಂತ ಬಂದು ಕೇಳ್ತಿದ್ದೀರಾ.
ಫಸ್ಟ್ ಸಿನಿಮಾ ರಿಲೀಸ್ ಆಗಬೇಕು, ಆಮೇಲೆ ಅದರಿಂದ ಕಲೆಕ್ಷನ್ಸ್ ಬರಬೇಕು, ಆಗಲೇ ನಾನು ರಿಟರ್ನ್ ಮಾಡೋಕ್ಕಾಗೋದು. ನನಗೆ ಅದೆಲ್ಲ ಬೇಡ ಮೇಡಮ್. ಅಗ್ರಿಮೆಂಟ್ ಪ್ರಕಾರ ಜೂನ್ನಲ್ಲೇ ನೀವು ದುಡ್ಡು ಕೊಡಬೇಕಾಗಿತ್ತು. ಈಗ ಡಿಸೆಂಬರ್ ಆಗಿದೆ, ಇನ್ನೂ ನೀವು ಕೊಟ್ಟಿಲ್ಲ. ನನಗೆ ಇನ್ನು ಕಾಯೋದಕ್ಕಾಗೋದಿಲ್ಲ. ನಿಮ್ಮ ಸಮಸ್ಯೆ ಏನಿದೋ ನೀವೇ ಕ್ಲಿಯರ್ ಮಾಡ್ಕೊಳ್ಳಿ. ನಮಗೆ ದುಡ್ಡು ವಾಪಸ್ ಬೇಕಷ್ಟೇ. ದುಡ್ಡು ಜಾಸ್ತಿ ಕೊಟ್ಟವರು ಕಳ್ಕೊಳ್ಳೋದು ಜಾಸ್ತಿನೇ. ಹಾಗಾಗಿ ಮೊದಲು ನಮ್ಮದು ಕ್ಲಿಯರ್ ಮಾಡಿಬಿಡಿ ಮೇಡಮ್. ಸರ್, ನಾನು ನಿಮ್ಮ ಅಮೌಂಟ್ನ ರಿಟರ್ನ್ ಮಾಡ್ತೀನಿ, ಸ್ವಲ್ಪ ಟೈಮ್ ಬೇಕು. ಸಾಧ್ಯ ಇಲ್ಲ ಮೇಡಮ್. ನೀವೇನೇ ಮಾಡೋದಾದರೂ ಈ ತಿಂಗಳು ಎಂಡೊಳಗಡೆ ಮಾಡಿಕೊಡಿ. ಮೊದಲು ನಮ್ಮ ದುಡ್ಡನ್ನು ತೀರಿಸ್ಬಿಡಿ ಮೇಡಮ್. ಏನು ಥ್ರೆಟನ್ ಮಾಡ್ತಿದ್ದೀರಾ? ನಿಮಗೆ ಎದುರಿಸ್ತಾ ಇಲ್ಲ ಮೇಡಮ್. ಪ್ರೊಡಕ್ಷನ್ ಮಾಡಿದ್ದೀರಾ, ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಆ ಪ್ರಾಬ್ಲಮ್ಗೆ ನಾವೇನು ಮಾಡಬೇಕು? ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೇಳ್ತಾ ಇದ್ದೀವಿ. ಈ ತಿಂಗಳು ಕಡೆಯಲ್ಲಿ ಕೊಟ್ಬಿಡಿ ದಯವಿಟ್ಟು. ಇಲ್ಲದೆ ಇದ್ರೆ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಪ್ಲೀಸ್, ನಾನು ಅಷ್ಟರಲ್ಲಿ ಏನಾದರೂ ಮಾಡ್ತೀನಿ, ಟ್ರಸ್ಟ್ ಮೀ. ನೋಡಿ ಮೇಡಮ್, ನಂಬಿಕೆ ಕಳ್ಕೊಂಡಿಲ್ಲ, ಅದಕ್ಕೆ ಡೀಸೆಂಟಾಗಿ ಬಂದು ಕೇಳ್ತಾ ಇರೋದು. ಈ ತಿಂಗಳು ಕಡೆ ಒಳಗಡೆ ಕೊಡ್ದಿದ್ರೆ ನಿಮ್ಮ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ದಾರಿ ನಾವು ಹಿಡಿಬೇಕಾಗುತ್ತೆ. ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ರೆ ಸಾಕು. ಖಂಡಿತ ಆ ಥರ ಏನೂ ಇಲ್ಲ. ಬನ್ನಿ ಬನ್ನಿ. ವೆಲ್ಕಮ್ ಟು ಮೈ ಪ್ಯಾಲೇಸ್ ಪ್ರಣತಿ. ವಾವ್, ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಗೊತ್ತಾ ಇದು? ಪ್ರಣತಿ, ಬಾ ಒಳಗಡೆ. ಬೇಡ ಬೇಡ, ಇಲ್ಲೇ ಇರೋಣ. ನೇಚರ್ ಬ್ಯೂಟಿನ ಎಂಜಾಯ್ ಮಾಡೋ ಮಜಾನೇ ಬೇರೆ ಗೊತ್ತಾ? ನೀನ್ ತುಂಬಾ ಫಿಲಾಸಫಿ ಹೊಡಿತಾ ಇದೀಯಾ. ಮದ್ವೆ ಆದ್ಮೇಲೆ ಎಲ್ರು ಹೀಗೆನಾ? ಅಂದ್ರೆ ಅಂದ್ರೆ ಬೋರಿಂಗ್ ಆಗ್ಬಿಡ್ತೀರಾ ಅಂತ. ಅಂದ್ರೆ ನಾನ್ ಬೋರ್ ಹೊಡಿಸ್ತಿದ್ದೀರಾ ನಿಂಗೆ? ಇನ್ನೇನ್ ಮತ್ತೆ, ಈ ರೀತಿ ಸಿದ್ಧಾಂತ ಎಲ್ಲ ಮಾತಾಡ್ತಾ ಇದ್ರೆ ಬೋರ್ ಹೊಡಿಯಲ್ವಾ? ನೀನ್ ನನ್ನ ರೂಮ್ ಹತ್ರ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಪ್ರಣತಿ. ಏನೋ ಹೇಳ್ದಲ್ಲ, ಪ್ರೂವ್ ಮಾಡ್ಬೇಕು ಅದು ಇದು ಅಂತ. ಪ್ರೂವ್ ಆಯ್ತಾ? ನಡಿ ಹೋಗೋಣ. ಏಯ್ ವೆಯ್ಟ್ 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 ನೀನು ಹಾಗೆ ಬಿಟ್ಬಿಡ್ತೀನಾ? ಮತ್ತೆ ನನ್ನ ರೂಮ್ಗೆ ನೀನ್ ಅತಿಥಿಯಾಗಿ ಬಂದಿದ್ಯಾ. ಅತಿಥಿ ದೇವೋ ಭವ ಅಲ್ವಾ? ಅತಿಥಿಗೆ ಕಾಫಿ ರೊಟ್ಟಿನ ಏನಾದ್ರು ಕೊಡ್ಬೇಕಲ್ವಾ? ಅದೆಲ್ಲ ಏನು ಬೇಡ ನನ್ಗೆ. ನೋ 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 ನೋ, ಫಸ್ಟ್ ಟೈಮ್ ಬಂದಿದ್ಯಾ, ನೀನು ಹಾಗೆ ಕಳ್ಸಲ್ಲ. ಅಟ್ಲೀಸ್ಟ್ ಒಂದು ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗ್ಬೇಕು ನೀನು. ಆಯ್ತು, ನಿನ್ ಸಮಾಧಾನಕ್ಕೋಸ್ಕರ ಕುಡಿತೀನಿ, ಆಯ್ತಾ? ಸರಿ, ಏನ್ ತಗೊಂತೀಯಾ? ಕಾಫಿನಾ, ಟೀನಾ, ಜ್ಯೂಸಾ? ಕಾಫಿ ಟೀ ಎಲ್ಲ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಅಲ್ವಾ? ಜ್ಯೂಸ್ ಹೆಂಗಿದ್ರು ರೆಡಿ ಇರುತ್ತೆ, ಜ್ಯೂಸೇ ಕೊಟ್ಬಿಡು. ಫ್ಯಾಂಟಾಸ್ಟಿಕ್. 2 minutes ಬಂದೆ. ಯಾರದು ಬೆಟ್ ಮಾಡಿ ತೋರಿಸೋರು? ನೀವು ಚೇರ್ಮನ್ ಆದಮೇಲೆ ಈ ಹಳ್ಳಿ ಎಷ್ಟೋ ಅಭಿವೃದ್ಧಿ ಆಗಿದೆ. ಈ ವಿಷಯ ಅಂತೂ ಎಲ್ಲರಿಗೂ ಗೊತ್ತಪ್ಪ. ಅದು ನಾನು ಒಬ್ಬನಿಂದಲೇ ಸಾಧ್ಯವಾಗಲಿಲ್ಲ, ನೀವೆಲ್ಲ ಜೊತೆಗಿದ್ದರಿಂದ ಅದೆಲ್ಲ ಆಗಿದೆ. ಇರ್ಬೋದು, ನಾಯಕರು ಅಂತ ಇದ್ದವ್ರು ನೀವೇ ತಾನೇ. ನಾನು ಇನ್ನು ಎಷ್ಟು ವರ್ಷ ಅಂತ ಇರಲಿ? ಅದಕ್ಕೆ ಹೊಸಬರು ಬರಬೇಕು. ಚಿಕ್ಕವರಾದರೆ ಇನ್ನೂ ಒಳ್ಳೆಯದು. ಅದೇನು ಸರಿ, ಹುಡುಗ ಬುದ್ಧಿಗೆ ಅಧಿಕಾರದ ಚುಕ್ಕಾಣಿ ಕೊಡೋಕ್ಕಾಗತ್ತಾ? ಚಿಕ್ಕವರು ಅಂದರೆ ಅಷ್ಟು ಚಿಕ್ಕವರಲ್ಲ. ನಾನಂತೂ ಈ ಸತಿ ಎಲೆಕ್ಷನ್ ನಿಲ್ಲಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡೋಕ್ಕೆ ಅಂತ ಬಂದಿದ್ದು. ಇನ್ನೇನು ನಿಲ್ಲಿಸ್ಬೋದು ಅಂತ ನಿಮ್ಮ ಉದ್ದೇಶ? ಇನ್ಯಾರನ್ನ? ನಿಮ್ಮನ್ನೇ. ಏನು? ನನ್ನಲ್ಲ? ಸಾಧ್ಯವಿಲ್ಲ. ಅಯ್ಯೋ, ಹಾಗ್ಯಾಕಂತೀಯ ಮಹಾಬಲಣ್ಣ? ಎಷ್ಟೋ ವರ್ಷಗಳಿಂದ ಹಳ್ಳಿ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ನೀನು ಭಾಗವಹಿಸಿದ್ಯಾ, ಅನುಭವವನ್ನು ಚೆನ್ನಾಗಾಗಿದೆ. ಅಂಥದ್ರಲ್ಲಿ ನೀನು ಬೇಡ ಅಂದರೆ ಹೇಗೆ? ನೀನೇ ಆಗ್ಬೇಕು ಚೇರ್ಮನು. ಏನಂತೀಯಪ್ಪ? ಹೌದೌದು. ಅಲ್ಲ ಚೇರ್ಮನ್ ರೀ, ನಮಗೂ ನಿಮಗೂ ಎಷ್ಟು ವಯಸ್ಸಲ್ಲಿ ಅಂತರ ಇದೆ. ನಿಮಗೆ ವಯಸ್ಸಾಗಿದೆ ಅಂತೇಳಿ ಅಧಿಕಾರ ಬಿಟ್ಟು ಬರೋದಾದ್ರೆ ನನಗೂ ವಯಸ್ಸಾಗಿದೆ ಅಲ್ವಾ? ಬೇಡಿ, ನಾನಂತೂ ಖಂಡಿತ ಒಪ್ಪಲ್ಲ. ಅಂದ್ರೇನು? ನಮ್ಮೂರಿನ ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸಲ್ಲ ಅಂತನ? ಯಾರೇ ಚೇರ್ಮನ್ ಆಗಲಿ, ನಾನು ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಲ್ಲ. ಕೆಲಸ ಆಗೋದು ಮುಖ್ಯ ಹೊರತು ಅಧಿಕಾರ ಅಲ್ಲ. ಹಾಗಂತೇಳಿ ಯಾರನ್ನೋ ತಗೊಂಬಂದು ಚೇರ್ ಮೇಲೆ ಕೂಡಿಸ್ಬಿಟ್ರೆ ಕೆಲಸಗಳಾಗತ್ತೆ ಅಂದ್ಕೊಂಡಿದ್ಯಾ? ಮಹಾಬಲಣ್ಣ, ಒಪ್ಕೊ ನೀನು.
ಬಿಲ್ಕುಲ್ ಆಗಲ್ಲ. ನನಗಿದೆಲ್ಲ ಅಭ್ಯಾಸನೇ ಇಲ್ಲ. ಅಲ್ರಿ, ನನ್ನ ಮನೆ ವಿಷಯದಲ್ಲೇ ನಾನು ಕೆಲವೊಂದು ಸರಿ ಏನು ಮಾಡಬೇಕು ಅಂತೇಳಿ ಗೊತ್ತಾಗದೆ ಒದ್ದಾಡ್ತಾ ಇರ್ತೀನಿ. ಲಕ್ಕಿಯವರೇ, ಲಕ್ಕಿಯವರೇ, ತಗೊಳ್ಳಿ, ಕಷಾಯ ತಂದಿದ್ದೀನಿ, ಬಿಸಿ ಇದ್ದಾಗಲೇ ಕುಡಿದ್ಬಿಡಿ. ಥ್ಯಾಂಕ್ಸ್. ಏನು ಅಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಬಿಸಿ ಇದ್ದಾಗಲೇ ಕುಡಿದ್ಬಿಡ್ಬೇಕು, ಕುಡೀರಿ. ಕುಡಿತೀನಿ. ಮತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ಟೀಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತಾ? ಇಲ್ಲ ಗೀತಾ, ಅಂಥದ್ದೇನೂ ಇಲ್ಲ. ಆದರೂ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಿದೆ, ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಏನಾಯಿತು ಹೇಳಿ. ಸೊನಾಲಿ ಅವರು ಸೊನಾಲಿ ಅವ್ರಿಗೆ ಏನಾಯಿತು? ಹುಷಾರಾಗಿದ್ದಾರೆ ತಾನೇ? ಹುಷಾರಾಗೇ ಇದ್ದಾರೆ. ಆ ಧೀರಜ್ ಏನಾದರೂ ಮತ್ತೆ ತೊಂದರೆ ಕೊಡ್ತಿದ್ದಾನಾ? ಹೆಣ್ಮಗಳು ಒಬ್ಳೇ ಇದ್ದಾಳೆ ಅಂತ ಪಾಪ ತುಂಬ ಅಡ್ವಾಂಟೇಜ್ ತಗೋತಿದ್ದಾನೆ. ಮತ್ತೆ ಹೋಗ್ಬಿಟ್ಟು ಅವ್ನಿಗೆ ಆವಾಜ್ ಹಾಕ್ಬಿಟ್ಟು ಬನ್ನಿ, ಸರಿ ಹೋಗುತ್ತೆ. ಆ ಥರ ಟಾರ್ಚರ್ ಯಾವುದೂ ಇಲ್ಲ ಗೀತಾ. ಆದರೆ ಬೇರೆ ಥರ ಸೇಡ್ ತೀರಿಸ್ಕೋತಾ ಇದ್ದಾರೆ. ಅಂದರೆ? ನಿನಗೆ ಹೇಳಿದ್ನಲ್ಲ, ಸೊನಾಲಿ ಅವರೊಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ನೀವದ್ರ ಸ್ಕ್ರೀನಿಂಗು ಹೋಗಿ ಬಂದ್ರಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ. ಯಾವಾಗ ರಿಲೀಸ್ ಮಾಡ್ತಾರಂತೆ? ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಗೀತಾ. ಹೊರಗಡೆ ಇದ್ದವ್ರಿಗೆ ಇದೆಲ್ಲ ಗೊತ್ತಾಗಲ್ಲ. ಸಿನಿಮಾ ರಿಲೀಸ್ ಆದಾಗ ನೋಡೋದಕ್ಕೆ ಹೋಗ್ತೀವಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಆದರೆ ಅದ್ರ ಹಿಂದೆ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಗೊತ್ತಾ? ಎಷ್ಟೊಂದು ಸಲ ಸಿನಿಮಾ ನೋಡ್ದೇನೆ ನಾವು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಎಷ್ಟು ತಪ್ಪು ಗೊತ್ತಾ? ಅದೆಲ್ಲ ಇವಾಗ ಗೊತ್ತಾಗ್ತಾ ಇದೆ. ಆದರೆ ಇದರಿಂದ ಸೊನಾಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ? ಅವರು ತುಂಬ ದೊಡ್ಡ ಸಿನಿಮಾ ಮಾಡಿದ್ದಾರೆ, 5 ಕೋಟಿ ಖರ್ಚಾಗಿದೆ. ಅದೆಲ್ಲ ಅವ್ರ ದುಡ್ಡಲ್ಲ. ಹೌದಾ? ಅಲ್ಲ, ಯಾಕೆ ಹಂಗೆ ಮಾಡಕ್ಕೆ ಹೋದ್ರು? ಆರಾಮಾಗಿ ಆ್ಯಕ್ಟ್ ಮಾಡ್ಕೊಂಡೇ ಇರ್ಬೋದಿತ್ತು ಅವರು. ನೀನಾಗಿದ್ರೆ ಹಾಗೆ ಮಾಡ್ತಾ ಇದ್ದೆ, ಬಟ್ ಸೊನಾಲಿ ಅವರು ಹಾಗಲ್ಲ. ಅವ್ರು ಈ ಥರ ಸಾಹಸಕ್ಕೆ ಕೈ ಹಾಕ್ತಾನೆ ಇರ್ತಾರೆ. ಅದಕ್ಕೆ ಅಂಥ ದೊಡ್ಡ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಅವ್ರ ದುಡ್ಡು ಅಲ್ಲದೆ. ಸ್ವಂತ ದುಡ್ಡಲ್ಲ ಅಂದರೆ ಅಷ್ಟೊಂದು ಸಾಲ ಮಾಡಿದಾರಾ? ಹೌದು ಗೀತಾ, ತುಂಬ ಸಾಲ ಮಾಡಿದ್ದಾರೆ. ಕೊರೋನಾದಿಂದ ಸಿನಿಮಾ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ವೆಸ್ಟರ್ಸ್ ಎಲ್ಲ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ, ಮತ್ತೀಗೇನು ಮಾಡ್ತಾರೆ? ಅದೇ ಅವ್ರಿಗೂ ಗೊತ್ತಾಗ್ತಿಲ್ಲ. ಸಿನಿಮಾನ ಸ್ಯಾಟಲೈಟ್ ರೈಟ್ಸಿಗೆ ಮಾರೋಣ ಅಂತ ಅಂದ್ಕೊಂಡಿದ್ದಾರೆ. ಒಳ್ಳೇದೇ ಆಯ್ತಲ್ಲ, ಜನ ಸಿನಿಮಾ ನೋಡೋದು ಮುಖ್ಯ ಅಷ್ಟೇ. ಥಿಯೇಟ್ರಲ್ಲಾದ್ರೇನು, ಟಿ ವಿಲಾದ್ರೇನು. ಅದೇ ನಾವು ಮಾಡೋ ತಪ್ಪು. ಸಿನಿಮಾ ಟಿ ವಿಲಿ ರಿಲೀಸ್ ಆದರೆ ಪ್ರೊಡ್ಯೂಸರ್ಸ್ಗೆ ದುಡ್ಡು ಹಾಕಲ್ಲ, ಟಿ ವಿ ಅವ್ರು ದುಡ್ಡು ಮಾಡ್ಕೋತಾರೆ. ಆದರೆ ಚಾನಲ್ ಅವ್ರು ಸಿನಿಮಾದವ್ರಿಗೆ ದುಡ್ಡು ಕೊಟ್ಟೇ ಕೊಡ್ತಾರಲ್ವಾ? ಕೊಡ್ತಾರೆ ಗೀತಾ, ಆದರೆ ಥಿಯೇಟ್ರಲ್ಲಿ ಬರೋಷ್ಟು ದುಡ್ಡು ಬರಲ್ಲ. ಏನೋ ಪೂರ್ತಿ ಲಾಸ್ ಆಗೋದನ್ನ ತಪ್ಪಿಸೋದಕ್ಕೆ ಚಾನಲ್ ಅವರು ಕೊಡ್ಬೋದು. ಹಾಗಿದ್ರೆ ಹಾಗೆ ಮಾಡಲಿ, ಯಾವುದಾದ್ರೂ ಚಾನಲ್ ಅವ್ರಿಗೆ ರೈಟ್ಸ್ ಅಂತ ಕೊಟ್ಟರೆ ಇವ್ರ ಸಾಲನೂ ತೀರುತ್ತೆ, ಸಿನಿಮಾ ಜನರಿಗೂ ತಲುಪುತ್ತಲ್ವಾ? ಅದನ್ನು ಟ್ರೈ ಮಾಡಿದ್ರು, ಬಟ್ ಸಕ್ಸಸ್ ಆಗಿಲ್ಲ. ಚಾನಲ್ ಅವರು ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕೆ? ನೀವೇ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರಿ, ಚೆನ್ನಾಗಿರೋ ಸಿನಿಮಾ ಯಾತಕ್ಕೆ ತಗೋತಿಲ್ಲ ಅವರು? ಇದೆಲ್ಲ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಗೀತಾ. ಸಿನಿಮಾ ಚೆನ್ನಾಗಿದ್ರೆ ಜನ ಮುಗಿಬಿದ್ದು ಬರ್ತಾರೆ, ಚಾನಲ್ ಅವ್ರು ನಮಗೆ ಬೇಕು ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ಈ ಧೀರ ಚಾನಲ್ ಅವ್ರ ಜೊತೆ ಮಾತಾಡಿ ಸಿನಿಮಾ ತಗೋಬೇಡಿ ಅಂತ ಇನ್ಫ್ಲೂಯೆನ್ಸ್ ಮಾಡಿಸಿದ್ದಾನೆ. ತಪ್ಪಲ್ವಾ ಅದು? ಅಲ್ಲ, ನೀವಾದ್ರೂ ಹೋಗ್ಬಿಟ್ಟು ಚಾನಲ್ ಅವ್ರಿಗೆಲ್ಲ ಹೇಳ್ಬೋದಲ್ವಾ, ನೀವೊಂದ್ಸತಿ ಸಿನಿಮಾ ನೋಡಿ ಚೆನ್ನಾಗಿದೆ ನಿಮಗೆ ಗೊತ್ತಾಗುತ್ತೆ ಅಂತ. ಈ ಪ್ರಪಂಚದಲ್ಲಿ ಇರೋರಲ್ಲ ನಿನ್ನಷ್ಟು ಇನ್ನಸೆಂಟ್ ಆಗಿದ್ರೆ ಎಷ್ಟು ಆರಾಮಾಗಿರ್ತಾ ಇತ್ತು ಅಲ್ವಾ? ಎಂತೆಂಥವ್ರು ಇದ್ದಾರೆ ಅಂತ ನಾವು ಬದಲಾಗಕ್ಕಾಗತ್ತಾ? ಆಗಲ್ಲ. ಈಗ ಸೊನಾಲಿ ಅವ್ರು ಸೋಲ್ಬಾರ್ದು, ಏನಾದರೂ ಮಾಡಬೇಕು ನಾವು. ಒಂದು ಕಡೆ ಸಿನಿಮಾ ಹೇಗೆ ಮಾರ್ಕೆಟಿಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಇನ್ವೆಸ್ಟರ್ಸ್ ದುಡ್ಡು ವಾಪಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಪಾಪ ಒಂದ್ರ ಮೇಲೊಂದು ಹೊಡೆತ ಬೀಳ್ತಾನೆ ಇದೆ, ಹೇಗೆ ತಡ್ಕೋತಾರೋ ಅದನ್ನೆಲ್ಲ. ಅದೇ ಅವ್ರಿಗೂ ಗೊತ್ತಾಗ್ತಿಲ್ಲ ಗೀತಾ. ನೀವೇನಾದರೂ ಹೆಲ್ಪ್ ಮಾಡ್ಬೋದಲ್ಲ? 1000 ಲಕ್ಷನೂ ಆಗಿದ್ರೆ ಹೆಲ್ಪ್ ಮಾಡ್ಬೋದಿತ್ತು. ಅವರು ಇನ್ವೆಸ್ಟ್ ಮಾಡಿರೋದು ಕೋಟ್ಯಾಂತರ ರೂಪಾಯಿ. ನನಗೆ ಆ ಫೀಲ್ಡ್ ಬಗ್ಗೆ ಗೊತ್ತೂ ಇಲ್ಲ, ಹೇಗೆ ಹೆಲ್ಪ್ ಮಾಡಲಿ? ಅದು ನಿಜಾನೇ, ಆದರೆ ಇಂಥ ಹೊತ್ತಲ್ಲಿ ನಿಮ್ಮ ಮಾರಲ್ ಸಪೋರ್ಟ್ ಅವ್ರಿಗೆ ಇರಲೇಬೇಕು. ನೀವು ಅವ್ರ ಜೊತೆಗಿದ್ದೀರಾ ಅನ್ನೋ ಧೈರ್ಯ ಅವ್ರಿಗಿದ್ರೆ ಬೇಡದೇ ಇರೋ ಯೋಚನೆಗಳೆಲ್ಲ ಅವ್ರ ತಲೆಗೆ ಬರಲ್ಲ. ಅದೊಂದೇ ಕಾರಣಕ್ಕೆ ನಾನು ಅವ್ರ ಜೊತೆ ಇರ್ತೀನಿ. ಒಳ್ಳೇದಾಯ್ತು. ಅವ್ರಿಗೆ ಮತ್ತೆ ಮತ್ತೆ ಹೇಳ್ತಾನೆ ಇರಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ.
ಆಗ ಅವ್ರಿಗೆ ಮನ್ಸಲ್ಲಿ ಧೈರ್ಯನೂ ಇರುತ್ತೆ, ಒಂದು ಬಲ ಬಂದಂಗೆ ಆಗತ್ತೆ. ಥ್ಯಾಂಕ್ ಯು. ನೀವ್ ಜ್ಯೂಸ್ ಕುಡಿಯಲ್ವಾ? ನಾನು ಕುಡಿಯೋದಿಲ್ಲ, ಬರೀ ಗೆಸ್ಟ್ಗಳಿಗೆ ಅಂತಾನೆ ಇಟ್ಟಿರ್ತೀನಿ. ಅಂದ್ರೆ ಗೆಸ್ಟ್ಗಳಂದ್ರೆ ಯಾರ್ಯಾರು ಬರ್ತಾರೆ ನಿಮ್ಮ ಮನೆಗೆ? ಬರ್ತಿರ್ತಾರೆ ಫ್ರೆಂಡ್ಸ್ಗಳು ಎಲ್ಲ. ಬಾಯ್ ಫ್ರೆಂಡ್ಸಾ ಗರ್ಲ್ ಫ್ರೆಂಡ್ಸಾ? ಯಾರಿರ್ಬೋದು, ನೀನೇ ಗೆಸ್ಟ್ ಮಾಡು ನೋಡೋಣ. ನಿನ್ ಮುಖಕ್ಕೆ ಯಾವ ಗರ್ಲ್ ಫ್ರೆಂಡ್ಸ್ ಬೀಳ್ತಾರಲ್ವಾ? ಜಸ್ಟ್ ಕಿಡಿಂಗ್. ಹುಡುಗರು ಬಂದ್ರೇನು ಜ್ಯೂಸ್ ಯಾಕೆ ಕುಡಿತಾರೆ? ಬೂಸ್ ಮಾಡಲ್ವಾ? ಗುಂಡ್ ಪಾರ್ಟಿ ಅಲ್ವಾ ಮಾಡಲ್ವಾ ನೀನು? ನಿನಗೆ ಗೊತ್ತಲ್ವಾ ಪ್ರಣತಿ, ನಾನು ಅದೆಲ್ಲ ಮುಟ್ತೀನಾ? ಏನ್ ಸಾಧು ತರ ಎಲ್ಲ ಹೇಳ್ತಿದ್ಯಾ? ಇಷ್ಟೆಲ್ಲ ಒಳ್ಳೆಯವನಾಗಕ್ ಹೋಗ್ಬೇಡ, ಒಳ್ಳೇದಲ್ಲ ನಿನ್ಗೇನೆ. ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ ನಾನು ಎಷ್ಟು ಒಳ್ಳೆಯವನಾಗಿದ್ದೀನಿ ಅಂತ. ಸರಿ ರಾಕೇಶ್, ಹೊರಡೋಣವಾ? ಯಾಕೋ ಸ್ವಲ್ಪ ತಲೆ ಒಂಥರ ಆಗ್ತದೆ. ಯಾಕೆ ಪ್ರಣತಿ, ಏನಾಯ್ತು? ಗೊತ್ತಿಲ್ಲ, ಮಧ್ಯಾಹ್ನ ಊಟ ಬೇರೆ ಮಾಡಿಲ್ಲ ಅಲ್ವಾ, ಅದಕ್ಕಿರ್ಬೇಕಷ್ಟೆ. ಬಾ ಮನೆಗೆ ಹೊರಡೋಣ. ಹೇಳೋದಲ್ವಾ, ಪಾರ್ಸಲ್ ಆದ್ರೂ ತಗೊಂಡ್ಬರ್ತದಲ್ಲ. ರಾಕೇಶ್, ನಂಗೆ ಬ್ಲ್ಯಾಂಕ್ ಔಟ್ ಆಗ್ತಿದೆ. ಏನಾಯ್ತು ಪ್ರಣತಿ? ಪ್ರಣತಿ ಏನಾಯ್ತು? ಪ್ರಣತಿ 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 ಮಲ್ಕೊಂಡಿದ್ಯಾ? ಮಲ್ಕೊ ಮಲ್ಕೊ ಪಾಪ. ಏನೋ ಮುಂಚೆ ನನ್ನ ತಮ್ಮ ಇದ್ದ ನರಸಿಂಹ, ನೋಡ್ಕೊಂಡು ಹೋಗ್ತಿತ್ತು. ಇನ್ನು ಊರ ವಿಷಯದಲ್ಲಿ ನಾನು ಅಧಿಕಾರ ತಗೊಂಡು ನಾನು ನಡೆಸ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ನಮಗೇನೋ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ಅಂತಲೂ ತೋರಿಸ್ತಾನೆ ಇಲ್ಲ. ನೀವು ಅಂದ್ರೇನು, ನಿಮ್ಮ ಸಂಖ್ಯೆ ದಿವದ ಮನೆತನ ಅಂದ್ರೇನು, ಈ ಹಳ್ಳಿ ಉದ್ಧಾರ ಆಗಿರೋದಕ್ಕೆ ನಿಮ್ಮ ಮನೆತನವೇ ಕಾರಣ. ಈಗ ನೀನಾಗಲ್ಲ ಅಂತ ಕೈ ಕಟ್ಕೊಂಡು ಕುಳಿತುಕೊಂಡ್ರೆ ನಿಮ್ಮ ಮನೇಲಿ ಯಾರನ್ನಾದರೂ ಚೇರ್ಮನ್ ಇದಕ್ಕೆ ಕೂಡಿಸ್ಬೋದಲ್ವಾ? ಇನ್ಯಾರಿದ್ದಾರೆ? ನರಸಿಂಹ ಅಂತೂ ನಮ್ಮ ಕೈಗೆ ಸಿಗಲ್ಲ. ಇನ್ನು ದತ್ತ ಕಬಡ್ಡಿ ಅಕಾಡೆಮಿಯಲ್ಲಿ ಬ್ಯುಸಿ ಆಗಿದ್ದಾನೆ, ಅವನಂತೂ ಕೈ ಸಿಗಲ್ಲ. ಇನ್ಯಾರಿದ್ದಾರೆ? ನಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ ಕುರ್ಚಿಗೆ ಇದುವರೆಗೂ ಒಬ್ಬ ಹೆಣ್ಮಗಳು ಕೂತಿಲ್ಲ. ಹಾಗಾಗಿ ಈ ಸರ್ತಿ ನಾನಾದ್ಮೇಲೆ ಯಾಕಂತವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು? ಒಳ್ಳೆ ಯೋಚನೆ ಅದು. ಆದರೆ ಯಾರಿದ್ದಾರೆ ಅಂತವರು? ಯಾರು ಯಾಕೆ, ನಿಮ್ಮನೇಲೆ ಇದ್ದಾರಲ್ಲ. ಸುಮತಿ ಅಮ್ಮನ ಒಂದ್ಸತಿ ಕೇಳಿ. ಸುಮತಿಗೂ ರಾಜಕೀಯಕ್ಕೂ ಒಂದೋದೇ ಇಲ್ಲ. ಏನೋ ಅಚ್ಚುಕಟ್ಟಾಗಿ ಈ ಮನೆ ನೋಡ್ಕೊಂಡು ಹೋಗ್ತಿದ್ದಾಳೆ, ಆದರೆ ಅವಳು ಇದ್ರ ಬಗ್ಗೆ ಒಪ್ಪೋದು ಕಷ್ಟನೇ. ಅಯ್ಯೋ, ಹಾಗ್ಯಾಕಂತೀರಿ? ಈ ಸರ್ತಿ ನಿಮ್ಮ ಮನೆಯಲ್ಲೇ ಒಬ್ಬರನ್ನ ಚೇರ್ಮನ್ ಗಿರಿಗೆ ಕೂಡಿಸ್ಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ನೀವಾಗಲ್ಲ ಅಂದರೆ ಸುಮತಿ ಅಮ್ಮನ್ನ ಕರೆದು ಕೇಳಿ, ನಾವು ಹೇಗಾದ್ರೂ ಮಾಡಿ ಒಪ್ಪಿಸ್ತೀವಿ. ನಾವೇನು ಅವ್ರನ್ನ ಒಬ್ಬರನ್ನೇ ಬಿಟ್ಕೊಡ್ತೀವ? ನಾವೆಲ್ಲ ಜೊತೆಗಿದ್ದೇ ಇರ್ತೀವಲ್ಲ. ನನಗೇನೋ ಅವಳು ಒಪ್ಪಲ್ಲ ಅನ್ಸುತ್ತೆ. ನೀವೆಲ್ಲ ಸೇರಿಬಿಟ್ಟು ಕೇಳಿ, ಅವಳು ಒಪ್ಪಿದ್ರೆ ನನಗೆ ಸಂತೋಷನೇ. ಕಾಫಿ ತಗೊಳ್ಳಿ. ರಾತ್ರಿ ಎಲ್ಲ ಸರಿಗೆ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಇಲ್ಲಪ್ಪ, ಹಾಗೇನೂ ಇಲ್ಲ. ಯಾಕೆ? ನಿಮ್ಮ ಕಣ್ಣು ನೋಡಿದ್ರೆ, ನಿಮ್ಮ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿದೆ ನಿಮಗೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂತ. ಸೊನಾಲಿ ಅವ್ರಿಗಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವಿಲ್ಲಿ ಯೋಚನೆ ಮಾಡ್ತಾ ಕೂತಿದ್ರಾ?
ಯೋಚನೆ ಮಾಡಿದ್ರೆ ಪ್ರಾಬ್ಲಮ್ ಏನು ಸಾಲ್ವ್ ಆಗಲ್ಲ ಬಿಡಿ. ಏನಾದರೂ ಒಂದು ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ತುಂಬ ಯೋಚನೆ ಮಾಡಬೇಡಿ. ಹಾಗೆಲ್ಲ ಏನೂ ಇಲ್ಲ ಗೀತಾ. ಲಕ್ಕಿಯವರೇ, ಸೊನಾಲಿ ಅವ್ರ ಫೋನ್ ಬರ್ತಿದೆ. ಅವ್ರು ಯಾಕೆ ಇಷ್ಟು ಬೇಗ ಫೋನ್ ಮಾಡಿದ್ದಾರೆ? ಕೊಡು. ಹಲೋ ಸೊನಾಲಿ ಅವರೇ, ಗುಡ್ ಮಾರ್ನಿಂಗ್. ನಾನು ಸೊನಾಲಿ ಅಲ್ಲಪ್ಪ, ಅಂಬುಜಾ ಮಾತಾಡ್ತಿದ್ದೀನಿ. ಸದ್ಯ ಅವಳು ಫೋನ್ನ ಹೊರಗಡೆನೆ ಬಿಟ್ಟಿದ್ಲು, ಹಾಗಾಗಿ ನಿನಗೆ ಫೋನ್ ಮಾಡೋದಕ್ಕೆ ಸಾಧ್ಯ ಆಯಿತು. ಏನು ಸಮಾಚಾರ? ಹೊರಗಡೆ ಅಂದರೆ ಇಲ್ಲಿ? ಸೊನಾಲಿ ನಿನ್ನೆ ಸಂಜೆ ರೂಮ್ ಡೋರ್ ಹಾಕೊಂಡವಳು ಏನು ಮಾಡಿದ್ರು ತೆಗಿತಾ ಇಲ್ಲಪ್ಪ. ನನಗೆ ತುಂಬ ಗಾಬರಿ ಆಗ್ತಿದೆ. ಸುಹಾಸ್ ಬೇರೆ ಬೆಳಗ್ಗೆನೇ ಏನೋ ಕೆಲಸ ಇದೆ ಅಂತ ಹೊರಟೋದ. ಮನೇಲಿ ನಾನು ಒಬ್ಳೆ. ತುಂಬ ಭಯ ಆಗ್ತಿದೆ ಲಕ್ಕಿ. ಯಾಕೆ, ಏನಾಯ್ತು? ಜಗಳ, ಮಾತುಕತೆ ಏನಾದ್ರು ಆಯ್ತಾ? ಹಾಗೇನೂ ಇಲ್ಲಪ್ಪ, ನಾನು ಅವಳ ಜೊತೆ ಮಾತಾಡಲೇ ಇಲ್ಲ. ಇತ್ತೀಚೆಗಂತೂ ಈ ಥರ ರೂಮ್ ಡೋರ್ ಹಾಕೊಳ್ಳೋದು, ನಮ್ಮನ್ನೆಲ್ಲ ಎದುರಿಸೋದನ್ನು ಬಿಟ್ಬಿಟ್ಟಿದ್ಲು. ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾಳೆ. ಮತ್ತೆ ಫೋನ್ ಹೊರಗಡೆನೇ ಆಯ್ತಾ? ಹೌದಪ್ಪ, ಆ ಫೈನಾನ್ಸಿಯರ್ ಎಲ್ಲ ಬಂದಿದ್ರಲ್ವಾ, ಆಗ ಹೊರಗಡೆ ತಂದು ಬಿಟ್ಟಿದ್ಲು. ಹಾಗಾಗಿ ನನಗೆ ಈ ಫೋನ್ ಸಿಕ್ತು.